ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬೃಂದಾವನ ನರ್ಸರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯ ಪ್ಲ್ಯಾಂಟ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇಲ್ಲ. ಯಾವಾಗಲೂ ಪ್ಲ್ಯಾಂಟ್ಸ್ ಬಗ್ಗೆನೇ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂತಲ್ಲಿ ಒಂದಿನ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕು ಅಂತ ಇದ್ದೀನಿ. ತುಂಬ ಜನ ನನಗೆ ಕೇಳ್ತಾನೆ ಇರ್ತಾರೆ ಈವೆಂಟ್ಗಳಲ್ಲಿ. ಪರ್ಸ್ನಲಿ ನನಗೆ ಕೇಳೋವಂಥ ಪ್ರಶ್ನೆ ಅಂದರೆ, ಮೇಡಮ್ ನಿಮಗೆ ಯಾವ ರೀತಿ ಐಡಿಯಾ ಬಂತು ನರ್ಸರಿನೇ ಮಾಡಬೇಕು ಅಂತ ಕೇಳ್ತಾರೆ. ಜಾಸ್ತಿ ಅದನ್ನೇ ಕೇಳೋವಂಥದ್ದು. ಜೊತೆಗೆ ಏನಂದರೆ, ಗಿಡಗಳನ್ನು ನೀವು ಅಷ್ಟೊಂದು ಇಷ್ಟಪಡ್ತೀರಾ, ಹಾಗಾಗಿನೇ ನೀವು ನರ್ಸರಿ ಮಾಡಿರೋದ ಅಂತ ಕೇಳ್ತಾರೆ. ಬಿಸ್ನೆಸ್ ಕಷ್ಟನಾ ಸುಲಭನಾ ಅಂತ ಕೇಳ್ತಾರೆ. ಗಿಡಗಳೆಲ್ಲ ಎಷ್ಟು ಈಸಿ ಅಲ್ವಾ, ಹಿಂಗೆ ನೆಟ್ಬಿಟ್ರೆ ಬಂದುಬಿಡುತ್ತೆ, ಹಾಗಾಗಿನೇ ನೀವು ಈ ನರ್ಸರಿ ಮಾಡಬೇಕು ಅಂತ ನೀವು ಸೆಲೆಕ್ಟ್ ಮಾಡಿದ್ದು ಅನಿಸುತ್ತೆ ಅಂತಲೂ ಕೂಡ ಕೇಳ್ತಾ ಇರ್ತಾರೆ. ಅವರ ಎಲ್ಲ ಪ್ರಶ್ನೆಗೂ ಕೂಡ ನನ್ನ ಆನ್ಸರ್ ಬರೀ ಸ್ಮೈಲ್ ಆಗಿರುತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿಯೂ ಕೂಡ ನನ್ನ ಆನ್ಸರ್ನ ಕೊಟ್ಟಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಗುಡ್ ಎಕ್ಸ್ಪೀರಿಯೆನ್ಸು, ಬ್ಯಾಡ್ ಎಕ್ಸ್ಪೀರಿಯೆನ್ಸನ್ನು ಮಂತಲ್ಲಿ ಒಂದು ಸಲ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದರಲ್ಲೂ ನನಗೆ ತುಂಬ ಟೈಮ್ ಅನಿಸೋದು ವೀಡಿಯೋನ ನನ್ನ ಪರ್ಸ್ನಲ್ಲಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಅನಿಸೋದು. ಮತ್ತೆ ಏನಾಗೋದು ಅಂದರೆ, ನನಗೆ ಮತ್ತೆ ಮೈಂಡ್ಸೆಟ್ ಚೇಂಜ್ ಆಗಿಬಿಡೋದು. ಇದೆಲ್ಲ ಇದ್ದಿದ್ದೆ ಅಲ್ವಾ, ಒಂದು ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಇರುತ್ತೆ ಅಲ್ವಾ, ಇದನ್ನೆಲ್ಲ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಏನಿದೆ ಅಂತ ಅನಿಸೋದು. ಇದೆಲ್ಲ ಕಾಮನ್ ಆಗಿ ಅಂತೇಳಿ ನಾನು ನನ್ನ ಮೈಂಡಿಂದ ತೆಗೆದಾಕ್ಬಿಡ್ತೀನಿ. ಆದಷ್ಟು ವಿಚಾರಗಳನ್ನು ನಾನು ಕ್ಯಾರಿ ಮಾಡೋಕ್ಕೆ ಹೋಗಲ್ಲ. ಆದರೆ ನಿನ್ನೆ ಆಗಿರುವಂಥ ಎಕ್ಸ್ಪೀರಿಯೆನ್ಸು ಇವತ್ತಿನ ವೀಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗಿಬಿಡ್ತು. ಒಂಥರ ನನಗೆ ಈ ಥರ ಅನಿಸಿತ್ತು. ತುಂಬ ಟೈಮಿಂದ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಮಾಡಿರಲಿಲ್ಲ. ಆದರೆ ಇವತ್ತು ನನಗೆ ಅನ್ನಿಸ್ತು, ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕು, ನಾನು ಹಂಚ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತು. ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಇವತ್ತಿನ ವೀಡಿಯೋ ಮಾಡೋಕ್ಕೆ ಅದೇ ಇನ್ಸ್ಪಿರೇಷನ್ ಅಂತ ಹೇಳಿದೆ. ಈಗ ಒಂದು ಬಿಸ್ನೆಸ್ ಅಂದರೆ ಚರ್ಚೆಗಳು ಇರುತ್ತೆ, ಬಾರ್ಗಿನ್ ಇರುತ್ತೆ, ಕಾನ್ವರ್ಜೇಷನ್ ಅಂತೂ ತುಂಬಾ ಆಗುತ್ತೆ ಬಿಡಿ. ಎಷ್ಟು ಪೇಷನ್ಸ್ ಲೆವೆಲ್ಲು ನಂದು ಜಾಸ್ತಿ ಆಗಿದೆ ನರ್ಸರಿ ಮಾಡಿದ ಮೇಲೆ. ಜೊತೆಗೆ ಏನಂದರೆ, ಎಕ್ಸ್ಪೀರಿಯೆನ್ಸು ಯಾವ ರೀತಿ ಆಗುತ್ತೆ, ನಮಗೆ ಗುಡ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗುತ್ತಾ, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗುತ್ತಾ ಅನ್ನೋದಾದರೆ, ನನಗೆ ಆದಷ್ಟು ಗುಡ್ ಎಕ್ಸ್ಪೀರಿಯೆನ್ಸೇ ಜಾಸ್ತಿ ಆಗಿರೋದು. ಬ್ಯಾಡ್ ಎಕ್ಸ್ಪೀರಿಯೆನ್ಸು ತುಂಬಾ ಕಡಿಮೆ. ಅದರಲ್ಲೂ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸು ತುಂಬಾ ಕಡಿಮೆ ಆದ್ರೂ ಕೂಡ ತುಂಬ ಡೀಪಾಗೇ ನೋವಾಗೋ ರೀತಿಯೇ ಆಗಿರೋದು. ಆದರೆ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಇದೆ. ಹೇಳ್ಕೊಳ್ತಾ ಹೋದರೆ ತಿಂಗಳು ನಾನು ಒಂದೊಂದು ಎಪಿಸೋಡನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಬಗ್ಗೆ, ಪ್ಲ್ಯಾಂಟ್ಸ್ಗಳ ಬಗ್ಗೆ, ಕಾನ್ವರ್ಜೇಷನ್ ಬಗ್ಗೆ, ಎಷ್ಟು ಖುಷಿ ವಿಚಾರಗಳನ್ನೇ ನಾನು ಜಾಸ್ತಿ ಹಂಚ್ಕೊಳ್ಳೋಕ್ಕಿರೋದು. ಆದರೆ ಇವತ್ತಿನ ವೀಡಿಯೋದಲ್ಲಿ ನನಗೆ ಬೇಜಾರು ಆಗಿರೋದ್ರಿಂದಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಯಾವ ಕಾರಣಕ್ಕೆ ಬೇಜಾರಾಯಿತು, ಕಸ್ಟಮರಿಂದ ಆಗಲಿ ನನಗೆ ಬೇಜಾರಾಗಿಲ್ಲ, ಮಾಡ್ತಿರೋ ಕೆಲಸದಿಂದಲೂ ಕೂಡ ಬೇಜಾರಾಗಿಲ್ಲ, ಅವರು ಬಳಸುವಂಥ ಮಾತು ನನಗೆ ಬೇಜಾರಾಗಿರೋ ಅಂಥದ್ದು. ಇದು ಸರಿನೋ ತಪ್ಪೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಈ ವಿಡಿಯೋ ಮಾಡಲೇಬೇಕು ಅಂತಲೇ ಮಾಡ್ತಿರೋದು. ತುಂಬಾ ನನಗೆ ಒಂದು ದಿನ ಎಲ್ಲ ಕಾಡ್ತು. ಎಕ್ಸ್ಪೀರಿಯೆನ್ಸು ತುಂಬಾ ಮುಖ್ಯ ಆಗುತ್ತೆ. ಇದಕ್ಕಿಂತ ನರ್ಸರಿ ನಾನು ಮಾಡೋಕ್ಕಿಂತ ಮುಂಚೆನೇ ನನಗೆ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಾನು ನರ್ಸರಿನ ಸೆಲೆಕ್ಟ್ ಮಾಡಿ ನಾನು ನರ್ಸರಿನ ನಡೆಸ್ತಾ ಇರೋದು. ತುಂಬಾ ಖುಷಿಯಾಗುತ್ತೆ. ಗಿಡಗಳ ಜೊತೆ ನಾನು ಕಳೆಯುವಂಥ ಟೈಮು, ನನ್ನ ಮನೆಯಲ್ಲಿ ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ. ಅಷ್ಟು ಟೈಮು ಈ ಗಿಡಗಳ ಮಧ್ಯ, ಈ ಮಕ್ಕಳುಗಳ ಮಧ್ಯ ನಾನು ಕಳೀತೀನಿ. ಅದರಲ್ಲೂ ಎಕ್ಸ್ಪೀರಿಯೆನ್ಸ್ಗಳು ತುಂಬಾ ಆಗಿದೆ ನನಗೆ. ನಾನು ಮುಂಚೆಯಿಂದಲೇ ಎಲ್ಲ ಈವೆಂಟ್ಗಳನ್ನು ಅಟೆಂಡ್ ಮಾಡ್ತಾಯಿದ್ದೆ. ಇತ್ತೀಚೆಗೆ ನಾನು 1.5 ವರ್ಷ ಆಯಿತು ನಾನು ಓನಾಗಿ ನನ್ನ ನರ್ಸರಿನ ಸ್ಟಾರ್ಟ್ ಮಾಡಿ. ಎಕ್ಸ್ಪೀರಿಯೆನ್ಸ್ಗಳು ಗುಡ್ಡು ಇದೆ, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳಿಗೂ ಇದೆ. ಆದರೆ ನನ್ನ ಲಕ್ ಅಂತಲೇ ಹೇಳ್ಬೋದು. ಗುಡ್ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬಾ ಜಾಸ್ತಿ. ಅದು ತುಂಬಾ ಖುಷಿಯಾಗುತ್ತೆ. ಒಂದೊಂದನ್ನು ನೆನೆಸ್ಕೊಂಡ್ರೆ ಕಸ್ಟಮರ್ ಮತ್ತೆ ಪದೇ ಪದೇ ಬಂದು ಅವ್ರು ಮಾತಾಡೋ ರೀತಿ, ಅವರು ಇಲ್ಲಿ ಬರೋದೇ ನನ್ನ ಹತ್ರ ಮಾತಾಡೋಕ್ಕೂ ಕೂಡ ಬರ್ತಾರೆ. ವೀಕಲ್ಲಿ ಒಂದಿನ ಬರ್ತಾಯಿದ್ರೆ ಪ್ಲ್ಯಾಂಟ್ಸನ್ನು ಒಟ್ಟಿಗೆ ನಾನು ಪ್ಲ್ಯಾಂಟ್ಸನ್ನು ತೊಗೊಳ್ಳಲ್ಲ ಶಾಂಭವಿ. ನಾನು ವೀಕಲ್ಲಿ ಒಂದಿನ ಬಂದಂಗೂ ಆಗುತ್ತೆ, ನಿಮ್ಮನ್ನು ಮಾತಾಡಿಸ್ದಂಗೆ ಆಗುತ್ತೆ, ಗಿಡಗಳನ್ನು ಮಾತಾಡಿಸ್ದಂಗೆ ಆಗುತ್ತೆ. ಇವತ್ತೊಂದು ತೊಗೊಂಡು ಹೋಗ್ತೀನಿ, ಮತ್ತೆ ಒಂದು ವೀಕಮ್ಮೆ ಮತ್ತೆ ಬರ್ತೀನಿ ಅಂತ ಹೋಗ್ತಾರೆ. ತುಂಬಾ ಖುಷಿಯಾಗುತ್ತೆ. ಇವತ್ತಿನ ವಿಡಿಯೋ ನಾನು ಮಾಡೋಕ್ಕೆ ಕಾರಣನೇ ನನ್ನ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದೆ. ಯಾವ ರೀತಿ ಇರುತ್ತೆ ಅಂದರೆ, ಒಂದು ನರ್ಸರಿ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಗಿಡನ ಒಂದು ಮಣ್ಣಿನ ಪಾಟಿಗೆ ಹಾಕಿದ ತಕ್ಷಣ ಅದು ಬರೋದಿಲ್ಲ. ಈಗ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ನಾವು, ಅದೇ ರೀತಿ ನಾವು ಗಿಡಗಳನ್ನು ಇಲ್ಲಿ ಬೆಳೆಸ್ತಾ ಇರ್ತೀವಿ. ಒಂದೊಂದನ್ನು ಕೂಡ ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಇಷ್ಟು ಸಾವಿರಾರು ಗಿಡಗಳನ್ನು ಸಾಕೋದಷ್ಟೇ ಸುಲಭ ಅಲ್ಲ. ನಾನು ತುಂಬ ಈಸಿ ಅಂದ್ಕೊಂಡಿದ್ದೆ. ನರ್ಸರಿ ಮಾಡೋಕ್ಕಿಂತ ಮುಂಚೆನೂ ಕೂಡ ನಾನು ಅಂದ್ಕೊಂಡಿದ್ದೆ, ಏನು ಇವರಿಗೆಲ್ಲ 5 ರೂಪೀಸ್, 10 ರೂಪೀಸ್, 30, 50 ಮಿನಿಮಮ್ ಅಂದರೆ 100 ರೂಪೀಸಿಗೆ ಗಿಡಗಳು ಸಿಗುತ್ತೆ, ನಮ್ಮ ಹತ್ರ ಇಷ್ಟೊಂದು ತೊಗೊಳ್ತಾರಲ್ಲ ಅಂತ ನನಗೆ ಅನಿಸೋದು. ನಾನು ನರ್ಸರಿ ಮಾಡಿದ ಮೇಲೆ ನನಗೆ ಅದರದ್ದು ವ್ಯಾಲ್ಯೂ ಗೊತ್ತಾಯಿತು. ಗಿಡಗಳು
ಎಷ್ಟು ಪ್ರೈಸಿಗೆ ಸಿಗುತ್ತೆ, ಎಷ್ಟು ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ, ಎಕ್ಸ್ಟ್ರಾ ಪ್ಲ್ಯಾಂಟ್ಸನ್ನು ಮಾಡ್ಕೊಳ್ಳೋ ಅಂಥ ಉದ್ದೇಶ ಏನಾಗಿರುತ್ತೆ ಅನ್ನೋದೆಲ್ಲ ನಾನು ಕಲ್ತಿರೋದು ನಾನು ನರ್ಸರಿ ಮಾಡಿದ ಮೇಲೇ. ಅಂಥದ್ರಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ಗಳು ಬಂದಾಗ ಅವರು ಯಾವುದಾದ್ರೂ ಒಂದು ತೊಗೊಳ್ಬೇಕಾದ್ರೆ ಬಾರ್ಗಿನ್ ಮಾಡೋದಾಗಿರ್ಬೋದು, ಚರ್ಚೆಗಳನ್ನು ಮಾಡೋದಾಗಿರ್ಬೋದು, ಕಡಿಮೆ ಕೊಡಿ ಅಂತ ಕೇಳೋದಾಗಿರ್ಬೋದು, ಯಾವುದು ತಪ್ಪಲ್ಲ. ನಾನಾದರೂ ಅಷ್ಟೇ ಯಾವುದೇ ವಸ್ತುನ ತೊಗೊಳ್ಬೇಕಾದ್ರೆ ನಾನು ಕೂಡ ಬಾರ್ಗಿನ್ ಮಾಡ್ತೀನಿ. ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡೇ ತೊಗೊಳೋದು. ಅವ್ರು ಕೇಳಿದಷ್ಟು ಪ್ರೈಸ್ ಅಂತೂ ನಾನು ಕೊಡೋದಿಲ್ಲ, ಕಡಿಮೆನೇ ಕೊಡೋದು. ಹಾಗೆ ಇಲ್ಲಿ ನರ್ಸರಿಲಿ ಕೂಡ ನನಗೂ ಅದೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದು ಏನು ತಪ್ಪಲ್ಲ, ಮಾಡಬೇಕು, ಚರ್ಚೆಗಳನ್ನು ಮಾಡಬೇಕು, ಕಡಿಮೆಗೂ ಕೇಳಬೇಕು. ಬಾರ್ಗಿನ್ ಇಲ್ದಲೇ ವ್ಯಾಪಾರ ಆಗಲ್ಲ. ಮಾಡಲಿ, ಅದೇನು ನನಗೆ ಒಂದಿನವೂ ಅದೇನು ಯಾವತ್ತೂ ನನಗೆ ಅದೇನು ಬೇಜಾರಾಗೋದಾಗಿರ್ಬೋದು, ಅದು ಸೀರಿಯಸ್ ವಿಷಯ ಅಂತಲೇ ನನಗೆ ಅನಿಸಿಲ್ಲ. ಅದೆಲ್ಲ ನಾರ್ಮಲ್ ವಿಷಯ ಅಂತಲೇ ನಾನು ತೊಗೊಂಡಿರೋದು. ಅದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಬಿಹೇವಿಯರು ತುಂಬಾ ಮುಖ್ಯ ಆಗುತ್ತೆ. ನಾನು ಯಾವುದನ್ನು ಕೂಡ ಕ್ಯಾರಿ ಮಾಡಲ್ಲ ಅಂತ ಹೇಳ್ತೀನಿ. ಆದರೆ ತುಂಬ ಡೀಪಾಗಿ ಮಾತಾಡಿದಾಗ ತುಂಬಾ ಹರ್ಟ್ ಆಗುತ್ತೆ. ನಮ್ಮ ಸ್ಟ್ರಗಲ್ಲು ಅವರಿಗೆ ಕಾಣಲ್ವಾ ಅನ್ನೋ ರೀತಿ ನನಗೆ ಅನ್ನಿಸ್ತಾ ಇರುತ್ತೆ. ಒಂದೊಂದು ಸಲ ಅನಿಸುತ್ತೆ, ಯಾಕೆ ಕಾಣಬೇಕು, ಅವ್ರು ನಮಗೆ ಏನಾಗಬೇಕು ಅಲ್ವಾ, ಹಾಗಾಗಿನೇ ಅವ್ರು ಈ ಥರ ಮಾತಾಡಿದ್ರು ಅಂತ ನಾನು ಸಮಾಧಾನ ಮಾಡ್ಕೊಂಡ್ಬಿಡ್ತೀನಿ. ಏನಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಅಷ್ಟೇ ನರ್ಸರಿಗೆ. ಈಗ ಪ್ಲ್ಯಾಂಟ್ಸನ್ನು ಬೈ ಮಾಡೋರ ಹತ್ರ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕೇಳಿರೋದಿಲ್ಲ. ಇನ್ವೆಸ್ಟ್ಮೆಂಟ್ ಯಾರ ಹತ್ರನೂ ಇಸ್ಕೊಳ್ದಲೇ ನಾವು ಓನಾಗಿ ನಮ್ಮ ಶ್ರಮದಿಂದ, ನಮ್ಮ ಪರಿಶ್ರಮದ ಹಣದ ಬಳಸಿ ನಾವು ನರ್ಸರಿನ ಮಾಡಿರ್ತೀವಿ. ಈಗ ಬಂದಾಗ ಏನಾಗುತ್ತೆ, ಅವರು ನರ್ಸರಿಲಿ ನಾವು ಕೆಲಸಕ್ಕೆ ಇರೋ ರೀತಿ ಟ್ರೀಟ್ ಮಾಡ್ತೀವಿ. ಕಸ್ಟಮರ್ಗಳು ಬಂದಾಗ ಯಾವ ರೀತಿ ಇರ್ತಾರೆ, ಅವರು ತೊಗೊಂಡ್ಮೇಲೆ ಯಾವ ರೀತಿ ಮಾತಾಡ್ತಾರೆ, ತೊಗೊಂಡ್ಮೇಲೆ ಅವ್ರ ಪ್ರೈಸಿಗೆ ನಾವು ಕೊಟ್ಟಿಲ್ಲ ಅಂದರೆ ಯಾವ ರೀತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಎಲ್ಲನೂ ಕೂಡ ನಾವು ನೋಡ್ತಾ ಇರ್ತೀವಿ. ನಮಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ಯಾವ್ಯಾವ ರೀತಿ ಜನಗಳು ಇರ್ತಾರೆ ಅಂತ. ಆದರೆ ನಾನು ಹೇಳಿದೆ, ಗುಡ್ ಎಕ್ಸ್ಪೀರಿಯೆನ್ಸ್ ಆಗಿರೋದು ನನಗೆ ಜಾಸ್ತಿ ಅಂದಾಗ ಒಳ್ಳೆ ಜನ ಇರೋದು ಸತ್ಯ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಏನಂದರೆ, ಈಗ ಅವರು ಕೇಳಿರುವಂಥ ಪ್ರೈಸಿಗೆ ನಾವು ಕೊಟ್ಟಿಲ್ಲ ಅಂದರೆ ಅವ್ರ ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ, ಮಾತಿನ ಶೈಲಿ ಯಾವ ರೀತಿ ಚೇಂಜ್ ಆಗುತ್ತೆ. ಫಸ್ಟು ಏನಾಗುತ್ತೆ ಅಂದರೆ, ಒಬ್ರೊಬ್ರು ಕಸ್ಟಮರ್ ಬರ್ತಾನೆ ಇಂಟ್ರಡಕ್ಷನ್ನೇ ಅವ್ರದ್ದು ಏನಾಗುತ್ತೆ ಅಂದರೆ, ತೊಗೊಳ್ಬೇಕಲ್ಲ, ಇವ್ರ ಹತ್ರ ತೊಗೊಳ್ಬೇಕಲ್ಲ ಅಂತಲೇ ಬರ್ತಾರೆ. ಅವ್ರಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರಕ್ಕಿಂತನೂ ಅವರಿಗೆ ಮುಖ್ಯ ಆಗಿರುತ್ತೆ ಇದನ್ನು ತೊಗೊಳ್ಳೇಬೇಕು, ನಮ್ಮ ಹತ್ರನೇ ಸಿಗೋದು ಅನ್ನೋದು ಅಲ್ಲ. ಆದರೆ ಇಲ್ಲಿ ತೊಗೊಳ್ಬೇಕಲ್ಲ, ಇವ್ರ ಹತ್ರ ಬೈ ಮಾಡಬೇಕಲ್ಲ ಅಂತಲೇ ಕಷ್ಟಪಟ್ಕೊಂಡೇ ಬಂದಿರ್ತಾರೆ. ಬೈ ಮಾಡಬೇಕಾದ್ರೂ ಅಷ್ಟೇ ಅವ್ರು ಕೇಳಿರುವಂಥ ಪ್ರೈಸಿಗೆ ನಾವು ಕೊಟ್ಟಿಲ್ಲ ಅಂದಾಗ ಯಾವ ರೀತಿ ಬಿಹೇವಿಯರ್ ಆಗುತ್ತೆ ಅಂದರೆ, ಅವ್ರದ್ದು ನಾನು ಇದೇ ಲಾಸ್ಟ್ ನಿಮ್ಮ ನರ್ಸರಿ ಬರೋದು ಅಂತ ಹೇಳಿದ್ರು. ನಾನು ಅವಾಗ ಈಗ ಮೇಯ್ನ್ ನಾನು ನನ್ನ ಈ ವಿಡಿಯೋನ ಅದರಲ್ಲೂ ಮೇಯ್ನಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಆದವ್ರ ಬಗ್ಗೆನೇ ನಾನು ಮಾತಾಡಬೇಕು ಈಗ ಮೇಯ್ನಾಗಿ ಅಂತಲೇ ಅಂದ್ಕೊಂಡಿರೋದು. ಅದು ಬಿಟ್ಟು ನಾನು ಬೇರೆಲ್ಲ ಮಾತಾಡ್ತಾ ಇದ್ದೀನಿ. ಏನಂದರೆ, ಅವರು ಇಂಟ್ರಡಕ್ಷನ್ ಬರ್ತಾನೆ ನಾನು ಸ್ಮೈಲ್ ಮಾಡಿದ್ರು ಅವ್ರು ಸ್ಮೈಲ್ ಮಾಡಲಿಲ್ಲ. ತೊಗೊಳ್ಬೇಕಲ್ಲ ಇವ್ರ ಹತ್ರ ಅಂತಲೇ ಬಂದಂಗಿತ್ತು ನನಗೆ. ಅದು ನಾವು 1.5 ವರ್ಷದಲ್ಲಿ ನಾನು ತುಂಬ ಕಸ್ಟಮರ್ನ ನಾನು ನೋಡಿದ್ದೀನಿ. ಅದ್ರಲ್ಲಿ ನನಗೆ ಬಂದ ತಕ್ಷಣ ಅವರಿಗೆ ನಾನಾಗೆ ಸ್ಮೈಲ್ ಮಾಡಿದ್ರು ಕೂಡ ಅವರು ಸ್ಮೈಲ್ ಮಾಡಲಿಲ್ಲ, ಸೀರಿಯಸ್ಸಾಗೆ ಬಂದರು. ಇದರಲ್ಲಿ ಸೈಜ್ ಇದೆಯಾ, ಅವ್ರು ಸುಮ್ಮನೆ ನೋಡ್ತಾ ನಿಂತರು ಫಸ್ಟು ಪಾಟ್ಗಳನ್ನು. ನಾನು ನೋಡ್ತಾ ಇದ್ದಾರಲ್ಲ ಅಂತ ಸುಮ್ಮನೆ ನಿಂತು, ಇದರಲ್ಲಿ ಸ್ಮಾಲ್ ಸೈಜ್ ಇದೆಯಾ ಅಂದರು. ನಾನು ಇಲ್ಲ ಅಂತ ಅಂದೆ. ನೋಡ್ತಾ ಇರಿ ಪಾಟ್ಗಳು, ನನಗೆ ಆಲ್ರೆಡಿ 2 ಕಸ್ಟಮರ್ ಇದ್ದರು, ನಾನು ಅಟೆಂಡ್ ಮಾಡಬೇಕು ಅಂತೇಳಿ ನಾನು ಅವ್ರ ಕಡೆ ನೋಡ್ತಾ ಇದ್ದೆ. ನೀವು ನೋಡ್ತಾ ಇರಿ, ಬರ್ತೀನಿ ಅಂತಲೂ ಕೂಡ ಹೇಳಿದೆ. ಹೇಳಿದ ಮೇಲೆ ಅವರು ನೋಡಿ 1-2 ಪಾಟನ್ನು ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ ಮೇಲೆ ಓಕೆ, ಪ್ರೈಸನ್ನು ಕೂಡ ಕೇಳಿದ್ರು. ನಾನು ಇಷ್ಟಿಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದೆ. ತುಂಬಾ ಜಾಸ್ತಿ ಆಯಿತು, ಆನ್ಲೈನಲ್ಲಿ ತುಂಬಾ ಕಡಿಮೆಗೆ ಸಿಗುತ್ತೆ ಅಂತಂದರು. ಆನ್ಲೈನಲ್ಲಿ ತುಂಬ ಕಡಿಮೆಗೆ ಸಿಗುತ್ತಾ, ಸೈಜ್ ಎಲ್ಲ ಯಾವ ರೀತಿ ಬರುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತಾ ಅಂತ ನಾನು ಕೂಡ ಚೆಕ್ ಮಾಡ್ತಾಯಿದ್ದೀನಿ. ಆನ್ಲೈನಲ್ಲಿ ಮತ್ತು ಹೊರಗಡೆ ಏನಾದರೂ ತೊಗೊಂಡವರು ನಮ್ಮ ಹತ್ರ ತೊಗೊಳಕ್ಕೆ ಬಂದಾಗ ನಾನು ಕೇಳ್ತೀನಿ. ಯಾಕೆಂದರೆ ಅಷ್ಟು ಕಡಿಮೆಗೆ ನಮಗೂ ಕೂಡ ನಾವು ಬೈ ಮಾಡಿ ನಮ್ಮನ್ನು ಹೆಸರಲ್ಲಿಟ್ಟು ನಾವು ಕೂಡ ಸೇಲ್ ಮಾಡ್ಬೋದಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಬೇರೆ ಇಂಟೆನ್ಷನ್ ನಂದಿರೋದಿಲ್ಲ. ಹಾಗಾಗಿ ಕೇಳಿದೆ. ಇಲ್ಲ, ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ನನಗೆ ಅದು ಬರೋದು ಲೇಟ್ ಆಗುತ್ತಲ್ಲ ಅಂತ ನಿಮ್ಮ ಹತ್ರ ತೊಗೊಳ್ತಿರೋದು ಅಂತಂದರು. ಸರಿ ಅಂತಂದೆ. ಇಷ್ಟಕ್ಕೇ ಬರೋದು, ಸೆಟ್ಗಳಾದರೆ ಕಮ್ಮಿಗೆ ಬೀಳುತ್ತೆ. ಹ್ಯಾಂಡ್ ಪಿಕ್ ಮಾಡಿರುವಂತಹ ವಸ್ತುಗಳಷ್ಟೇ ನಿಮಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಇಲ್ಲ, ತುಂಬಾ ಜಾಸ್ತಿ ಆಯಿತು, ಹೊರಗಡೆ ಎಲ್ಲ ಇನ್ನೂ ಕಡಿಮೆ ಸಿಗುತ್ತೆ ಅಂತ ಮತ್ತೆ ಅಂದರು. ಆಮೇಲೆ ನಾನು ಅದಕ್ಕೂ ಕೂಡ ನಾನು ಸ್ಮೈಲ್ ಮಾಡದೆ ಬಿಟ್ಟರೆ ನಾನು ಏನೂ ಮಾತಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆದೆ. ಆಮೇಲೆ ಇಲ್ಲ, ನಾನು ಕೊಡೋದೇ ಇಷ್ಟು ಅಂತ ಹೇಳಿದ್ರು. ಇಲ್ಲ, ಬರೋದಿಲ್ಲ ಅಷ್ಟಕ್ಕೆ ಅಂತ ಅಂದೆ ನಾನು.
ನಾನು ಆಲ್ರೆಡಿ ಸುಮ್ಮನೆ ಆಗೋಕ್ಕೂ ನನಗೆ ಮನಸ್ಸು ಬರಲಿ. ಯಾಕೆಂದರೆ ಅವ್ರು ಸ್ಟಾರ್ಟಿಂಗಿಂದನೂ ಅವರು ಬಿಹೇವಿಯರ್ ನನಗೆ ಒಂಥರ ಮನಸ್ಸಿಗೆ ಒಂಥರ ಬೇಜಾರಾಗಿತ್ತು. ಬಂದಾಗಲೂ ಕೂಡ ಅವ್ರು ಸ್ಮೈಲ್ ಮಾಡ್ದಲೇ ಸೀರಿಯಸ್ ಆಗಿ ಅಷ್ಟು ಇದು ಮಾಡ್ತಾಯಿದ್ರು. ಒಟ್ಟಾರೆ ತೊಗೊಳ್ಬೇಕಲ್ಲ, ಅದರಲ್ಲೂ ಇವ್ರ ಹತ್ರ ತೊಗೊಳ್ಬೇಕಲ್ಲ ಅಂತಲೇ ಬಂದರೋ ಏನು ಅಂತ ನನಗೆ ಅದು ಗೊತ್ತಾಗಿಲ್ಲ ಇವಾಗ್ಲೂ. ಆ ಥರ ಬಂದ ಮೇಲೆ ನಾನಿಲ್ಲ ಅಂತ ಅಂದೆ. ಆವಾಗ ಅವ್ರು ಒಂದೇ ಮಾತಂದು ಇದೇ ಲಾಸ್ಟ್ ನಿಮ್ಮ ನರ್ಸರಿಗೆ ನಾನು ಬರೋದು ಅಂತಂದರು. ನಾನು ಆವಾಗಲೂ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಅವರೊಂದು ಮಾತಾಡೋದು, ನಾವೊಂದು ಮಾತಾಡೋದು, ಅವರು ನಮ್ಮ ಮನಸ್ಸಿಗೆ ಹರ್ಟ್ ಆದರೂ ಪರವಾಗಿಲ್ಲ, ನನಗೆ ಕಸ್ಟಮರ್ಗೆ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸೈಲೆಂಟಾಗೇ ಇದ್ದೆ. ಜೊತೆಗೆ ಏನಂದರು ಅಂದರೆ ನನಗೆ ಅವ್ರು ಬಾರ್ಗಿನ್ ಮಾಡೋದಾಗಿರ್ಬೋದು, ನಿಮ್ಮ ನರ್ಸರಿಗೆ ನಾನು ಇನ್ನು ಮುಂದೆ ಬರಲ್ಲ ಅನ್ನೋದಾಗಿರ್ಬೋದು, ಹೊರಗಡೆ ಎಲ್ಲ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅನ್ನೋದು ಯಾವುದೂ ಕೂಡ ನನಗೆ ಒಂದು ವಿಷಯ ಅಂತ ಅನ್ನಿಸ್ಲಿಲ್ಲ. ಆದರೆ ಅವರು ಲಾಸ್ಟಿಗೆ ಏನಾದರೂ ನಾನು ಹೇಳ್ತೀನಿ, ಒಂದು 4-5 ಜನ ನನಗೆ ಗೊತ್ತಿರೋರಿಗೆಲ್ಲ ನಾನು ಹೇಳ್ತೀನಿ ಅಂತ ಅಂದರು. ಏನಂತ ಹೇಳ್ತಾರೆ ಅಂತ ಅಂದಿಲ್ಲ, ಆದರೆ ಈಗ ಕಾಮನ್ನಾಗಿ ನಮಗೆ ಅರ್ಥ ಆಗಿಬಿಡುತ್ತೆ ಅದು ಹೇಳಿದ ತಕ್ಷಣ. ಯಾಕೆಂದರೆ ಈ ನರ್ಸರಿಯಲ್ಲಿ ಪ್ರೈಸು ತುಂಬಾ ಜಾಸ್ತಿ ಇದೆ, ಹೋಗಿಬಿಡಿ ಅಂತ ಹೇಳ್ತೀನಿ ಅನ್ನೋ ಇದರಲ್ಲಿ ಹೇಳಿದ್ರು ಅವರು. ನನಗೆ ಆವಾಗ ಅನ್ನಿಸ್ತು ಯಾವ ಥರ ಮೈಂಡ್ಸೆಟ್ಟು ಇವರು ಹೇಳಿರೋ ರೀತಿ ನಾವು ಕೇಳಿಲ್ಲ ಅಂದ ತಕ್ಷಣ ಈ ರೀತಿ ವರ್ಡ್ಸನ್ನು ಬಳಸೋದು ಸರಿನಾ ತಪ್ಪೋ ಅಂತ ನನಗೆ ಗೊತ್ತಾಗಲಿಲ್ಲ. ನಿಜ, ನನಗೆ ಅದುವರೆಗೂ ಬಂದಿರೋ ಕಸ್ಟಮರ್ ಜೊತೆ ನಾನು ತುಂಬ ಖುಷಿಯಿಂದ ಇದ್ದೆ. ಅದಾದಮೇಲೆ ನನಗೊಂಥರ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಡ್ತು. ನನಗೆ ಸಂಜೆವರೆಗೂ ಅಷ್ಟೇ ತುಂಬಾ ಬೇಜಾರಾಯಿತು. ಇದರಿಂದ ಹೊರಗಡೆ ಬರೋಕ್ಕೆ ನನಗೆ ತುಂಬ ಕಸ್ಟಮರಿಂದ ಸಣ್ಣ ಪುಟ್ಟದಾಗಿರುತ್ತೆ ನೋವುಗಳು ಬಿಟ್ಟರೆ. ಈ ಥರ ಯಾರೂ ಪದನ ಬಳಸಿರಲಿಲ್ಲ ನನಗೆ. ಹೇಳ್ತೀನಿ ನಾನು ನನಗೆ ಗೊತ್ತಿರೋರಿಗೆಲ್ಲ ಅಂತ ಹೇಳಿದ್ದು. ನನಗೆ ತುಂಬಾ ಬೇಜಾರಾಯಿತು. ಈ ಥರ ಯಾಕೆ ಹೇಳಿದ್ರು ಅಂತಲೂ ನನಗೆ ಗೊತ್ತಿಲ್ಲ. ಯಾಕೆಂದರೆ ಈಗ ಅವರು ಎಷ್ಟೇ ಶ್ರೀಮಂತರಾಗಿರ್ಬೋದು, ಈಗ ನಾವು ಮಿಡಲ್ ಕ್ಲಾಸಲ್ಲಿರೋರು ಈ ಥರ ಎಲ್ಲ ನರ್ಸರಿನ ಮಾಡೋಂಗಾದರೂ ನಾವೇನು ಮಾಡಲಿಲ್ಲ ಅನ್ನೋ ಅವರಿಗೆ ಮನಸ್ಥಿತಿ ಇರ್ಬೋದಾ ಏನೋ ನನಗೆ ಗೊತ್ತಿಲ್ಲ. ಅವ್ರ ಬಿಹೇವಿಯರಲ್ಲಿ ಬಂದಿರಿಂದನೂ ಅಷ್ಟೇ ಬರಬೇಕಲ್ಲ ಅಂತ ಬಂದಿದ್ದರು ಬಿಟ್ಟರೆ ಖುಷಿಯಿಂದ ಬಂದಂಗೆ ನನಗೆ ಕಾಣಲಿಲ್ಲ. ಅದ್ರ ಜೊತೆಗೆ ಈ ಪದಗಳೆಲ್ಲ ಬಳಸಿದ್ದು, ಹೋಲಿಸಿ ಮಾತಾಡೋದಾಗಿರ್ಬೋದು, ಬಾರ್ಗಿನ್ ಮಾಡೋದು, ಇದೆಲ್ಲ ಕಾಮನ್ನು. ಆದರೆ ನಾನು ಹೇಳ್ತೀನಿ, ಇದು ಯಾವ ಥರ ನಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಆ ಥರ ಮಾತಾಡಿದ್ರು ಅನ್ನಂಗೆ ಆಗ್ಬಿಡ್ತು. ಹೇಳ್ತೀನಿ ನನಗೆ ಗೊತ್ತಿರೋರಿಗೆಲ್ಲ ಇನ್ನು ಅಂತ ನನಗೆ ಹೇಳೋದು. ಅದು ಹೇಳೋ ರೀತಿಯೂ ಅಷ್ಟೇ ತುಂಬಾ ಹಾರ್ಡಾಗಿತ್ತು. ನನಗೆ ಭಾಳ ಮನಸ್ಸಿಗೆ ಕೂಡ್ತು. ಅವ್ರದ್ದು ಅದೊಂದು ಪದದಿಂದ ನಾನು ಏನೂ ಮಾತಾಡಲಿಲ್ಲ. ಸ್ಮೈಲ್ ಮಾಡಿದೆ, ಈಸ್ಕೊಂಡೆ ದುಡ್ಡು. ನಾನು ಬಿಡೋಕ್ಕೆ ಮನಸ್ಸಿದ್ರೂ ನಾನು ಎಷ್ಟು ಹೇಳಿದೆ ಅಷ್ಟು ಅಮೌಂಟೇ ಇಸ್ಕೊಂಡೆ. ಯಾಕೆ ಸುಳ್ಳು ಹೇಳೋದು? ಯಾಕೆಂದರೆ ನನಗೆ ಆ ಮನಸ್ಸೂ ಬರಲಿಲ್ಲ, ನನಗೆ ಮಾತಾಡೋಕ್ಕೂ ಏನೂ ಪದನೂ ಬರಲಿಲ್ಲ. ಸೈಲೆಂಟ್ ಆದೆ ನಾನು. ಅಮೌಂಟ್ ಕೊಟ್ಟರು, ಇಸ್ಕೊಂಡೆ. ಸೀದಾ ಅವ್ರು ಹೋದರು. ಲಾಸ್ಟಿಗೆ ಆ ಪದ ಬಳಸಿದ್ರಲ್ಲ ಅವರು, ಬಳಸಿದಾಗ ನನಗೊಂಥರ ತುಂಬಾ ಹರ್ಟ್ ಆಯಿತು. ನಾನು ಇವತ್ತಿನ ವೀಡಿಯೋನ, ನನ್ನ ಜರ್ನಿಯ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳಿದೆ. ನಾನು ಯಾವಾಗಲೂ ಇವ್ರನ್ನ ಮರೆಯೋದಿಲ್ಲ. ನಾನು ನನ್ನ ಗುಡ್ ಎಕ್ಸ್ಪೀರಿಯೆನ್ಸ್ ಮಾಡಿದವರು ನನಗೆ ನನ್ನ ಖುಷಿಗೆ ಕಾರಣ ಆಗಿದ್ದಾರೆ. ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಮಾಡಿರೋರು ನನ್ನ ಯಶಸ್ಸಿಗೆ ಕಾರಣ ಆಗಿದ್ದಾರೆ. ಆ ಯಶಸ್ಸಿಗೆ ಕಾರಣ ಆಗಿರೋರಲ್ಲಿ ಇವರು ಒಬ್ಬರು, ಆ ಸಾಲಿಗೆ ಇವ್ರೂ ಒಬ್ಬರನ್ನ ಸೇರಿಸ್ಕೊಬೋದು ಅಂತ ನಾನು ತುಂಬಾ ಖುಷಿಪಟ್ಟೆ. ಇನ್ನು ನನ್ನ ಜರ್ನಿಯಲ್ಲಿ, ನನ್ನ ನರ್ಸರಿ ಜರ್ನಿಯಲ್ಲಿ ಮಂತಲ್ಲಿ ಒಂದು ಸಲ ನನ್ನ ಎಕ್ಸ್ಪೀರಿಯೆನ್ಸನ್ನ ಶೇರ್ ಮಾಡ್ಕೊಳ್ಬೇಕು. ಯಾವ ರೀತಿ ಬಿಗ್ನೆಸ್ ಅಂದರೆ ಯಾವ ರೀತಿ ಇರುತ್ತೆ, ಅದರಲ್ಲೂ ಸ್ಮಾಲ್ ಬಿಗ್ನೆಸ್ ಮಾಡೋದು, ಲೇಡೀಸ್ಗಳು ಬಿಗ್ನೆಸ್ ಮಾಡಬೇಕಾದ್ರೆ ಭಯ ಪಡೋದಾಗಿರ್ಬೋದು, ಬಿಗ್ನೆಸ್ಸಲ್ಲಿ ಯಾವ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಯಶಸ್ಸನ್ನು ಕಾಣ್ಬೋದು, ಲಾಭ ಎಷ್ಟಿರುತ್ತೆ, ನಷ್ಟ ಎಷ್ಟಿರುತ್ತೆ, ಲಾಭ ಆಗಿಲ್ಲ ಅಂದರೆ ಏನು ಮಾಡಬೇಕು, ಯಾವ ಟೆಕ್ನಿಕ್ಕನ್ನು ಯೂಸ್ ಮಾಡೋದ್ರಿಂದ ನಾವು ಲಾಭನ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನನಗೊಂಥರ ಇವರೇ ಇನ್ಸ್ಪಿರೇಷನ್ ಆಗಿಬಿಟ್ರು. ನಿಜ, ಅದೊಂದು ಹರ್ಟ್ ನನಗೆ ಇವತ್ತು ನರ್ಸರಿ ಮಾಡಿರೋದು ಕೂಡ ನಾನು ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸಿಂದಲೇ ನಾನು ನರ್ಸರಿ ಸ್ಟಾರ್ಟ್ ಮಾಡಿರೋದು. ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾನು ಹೇಳಿದೆ ನನ್ನ ಯಶಸ್ಸಿಗೆ ಕಾರಣ. ಆದರೆ ಗುಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ನನಗೊಂಥರ ನನ್ನ ಜರ್ನಿಯಲ್ಲಿ ನನಗೆಲ್ಲ ಒಂಥರ ತುಂಬಾ ಖುಷಿ ಪಡುವಂತಹ ವಿಚಾರಗಳು. ನಾನು ಒಬ್ಬಳು ಕಸ್ಟಮರೇ. ನಾನು ಅಷ್ಟೇ ಬೇರೆ ಶಾಪ್ಗಳಿಗೆ ಹೋದಾಗ ನನ್ನ ಲ್ಯಾಂಗ್ವೇಜ್ ಯಾವ ರೀತಿ ಇರಬೇಕು, ಬಿಹೇವಿಯರ್ ಯಾವ ರೀತಿ ಇರಬೇಕು, ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಯಾವುದೇ ಶಾಪಿಗೆ ಹೋದರೂ ಅಷ್ಟೇ, ಒಂದು ಬಟ್ಟೆ ಶಾಪಿಗೆ ಹೋದರೂ ಅಷ್ಟೇ, ಅವರು ಸಡನ್ ನಮಗೆ ಬೇರೆ ಕಸ್ಟಮರ್ ಹತ್ರನೇ ಮಾತಾಡ್ತಾ ಇದ್ದು ನಮಗೆ ಸಡನ್ನಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಇವರೇನು ಕಸ್ಟಮರಿಗೆ ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡಿಲ್ಲ ಅಂತ ನಾವು ಅಲ್ಲಿ ಒಂದು ನಿಮಿಷನೂ ನಿಲ್ಲೆಲ್ಲ ಬಂದುಬಿಡ್ತೀವಿ. ಅವರ ಬಿಹೇವಿಯರನ್ನು ನಾವು ಯಾವಾಗಲೂ ಕೂಡ ಅನಲೈಸ್ ಮಾಡ್ತಾ ಇರ್ತೀವಿ.
ಆದರೆ ನಮ್ಮ ಬಿಹೇವಿಯರ್ ಯಾವ ರೀತಿ ಇದೆ, ನಮ್ಮ ಪೇಷನ್ಸ್ ಲೆವೆಲ್ ಯಾವ ರೀತಿ ಇದೆ, ನಾವು ಕಸ್ಟಮರ್ ಆಗಿ ಒಂದು 5 ನಿಮಿಷ ಕಾಯೋದ್ರಿಂದ ಏನಿದೆ, ಇಲ್ಲಾಂದರೆ ಒಂದು ಸಾಫ್ಟಾಗಿ ಮಾತಾಡೋದ್ರಿಂದ ಏನಾಗುತ್ತೆ, ಅದನ್ನೆಲ್ಲ ನಾವು ಕೂಡ ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಬರೀ ಓನರ್ ಆಗಿರ್ಬೋದು, ಬೈಯರ್ ಆಗಿರ್ಬೋದು, ಯಾವುದಕ್ಕೂ ಕೂಡ ವ್ಯತ್ಯಾಸ ಇಲ್ಲ, ಇಬ್ಬರೂ ಕೂಡ ಒಂದೇ. ಅದರಲ್ಲಿ ನಮ್ಮ ಬಿಹೇವಿಯರ್ ತುಂಬಾ ಮುಖ್ಯ ಆಗುತ್ತೆ. ಇದರಿಂದ ಏನು ಹೇಳ್ತೀನಿ ಅಂದರೆ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಅನಿಸಿದ್ದೇನೆಂದರೆ, ಪೇಷನ್ಸ್ ಲೆವೆಲ್ ಇಟ್ಕೊಳ್ಳಿ. ಬಿಸ್ನೆಸ್ ಮಾಡೋರಾಗಿರ್ಬೋದು, ತೊಗೊಳ್ಳೋರಾಗಿರ್ಬೋದು. ಜೊತೆಗೆ ಏನಂದರೆ, ನಾವು ಯಾವುದೇ ರೀತಿಲೂ ಕೂಡ ಒಂದು ಬಿಸ್ನೆಸ್ ಮಾಡೋರಿಗೆ ಇನ್ವೆಸ್ಟ್ಮೆಂಟನ್ನು ಕೊಟ್ಟಿರೋದಿಲ್ಲ, ಐಡಿಯಾ ಕೊಟ್ಟಿರೋದಿಲ್ಲ, ಅವ್ರ ಸ್ಟ್ರಗಲ್ಲಿಗೆ ನಾವು ಏನೂ ಕೂಡ ಹೆಲ್ಪ್ ಮಾಡಿರೋದಿಲ್ಲ. ಏನೂ ಹೆಲ್ಪ್ ಮಾಡ್ದಲೇ ನಾವು ಬರೀ ಅವ್ರ ಹತ್ರ ನಮಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಮಾತ್ರ ತೊಗೊಳಕ್ಕೆ ಬಂದಿರ್ತೀವಿ ಬಿಟ್ಟರೆ ನಾವು ಯಾವುದೇ ರೀತಿಲೂ ಕೂಡ ಅವರಿಗೆ ಹೆಲ್ಪ್ ಮಾಡಿರೋದಿಲ್ಲ. ಅಂಥದ್ರಲ್ಲಿ ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು, ಹರ್ಟ್ ಆಗಿ ಮಾತಾಡೋದಾಗಿರ್ಬೋದು, ಆ ಕಷ್ಟಪಟ್ಟು ಬಿಸ್ನೆಸ್ ಮಾಡಿರೋರಿಗೆ ಆ ಪದಗಳನ್ನು ಬಳಸಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಬಳಸಿ. ಇವತ್ತು ನೀವು ಬಿಸ್ನೆಸ್ ಮಾಡ್ದಲೇ ಇರ್ಬೋದು, ನಾಳೆ ಫ್ಯೂಚರಲ್ಲಿ ನಿಮ್ಮ ಮಕ್ಕಳು ಮಾಡ್ಬೋದು, ಇಲ್ಲ ಮೊಮ್ಮಕ್ಕಳು ಮಾಡ್ಬೋದು. ಅವರಿಗೂ ಅಷ್ಟೇ ಈ ರೀತಿಯೇ ಎಕ್ಸ್ಪೀರಿಯೆನ್ಸ್ ಆಗಬಾರ್ದು ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು, ನಿಮ್ಮ ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಬೇಕು. ಯಾವತ್ತೂ ಅಷ್ಟೇ ಪಾಸಿಟಿವ್ ಆಗಿ ನಿಮಗೆ ಏನು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೆಗೆಟಿವ್ ಆಗಿ ಮಾತಾಡೋದಾಗಲಿ, ಇನ್ನು ನೆಗೆಟಿವಿಟಿನ ನಾನು ಬೇರೆ ಥರ ಸ್ಪ್ರೆಡ್ ಮಾಡ್ತೀನಿ ಅಂತ ಅವರಿಗೆ ಹೆದರಿಸೋದಾಗಲಿ ಮಾಡಬೇಡಿ. ಈಗ ನಾನಂತೂ ನಾನು ಸ್ಟ್ರಾಂಗ್ ವುಮೆನ್ ಅಂತಲೇ ಹೇಳ್ಬೋದು. ನಾನು ನನ್ನ ಮಕ್ಕಳಿಗೂ ಕೂಡ ಅದನ್ನೇ ನಾನು ಹೇಳೋದು. ನಾನು ಇದನ್ನೆಲ್ಲ ತುಂಬ ಸೀರಿಯಸ್ಸಾಗಿ ತೊಗೊಳೋದಾಗಿರ್ಬೋದು, ಅದರಲ್ಲಿ ನಾನು ಎದುರೋದಾಗಿರ್ಬೋದು, ಏನು ನನಗೆ ಅದೊಂದು ವಿಷಯನೇ ಅಲ್ಲ. ಆದರೆ ನನ್ನ ಥರನೇ ಎಲ್ಲರೂ ಇರೋದಿಲ್ಲ, ತುಂಬಾ ವೀಕ್ ಮೈಂಡ್ ಇರೋರು ಕೂಡ ಇರ್ತಾರೆ. ಇದನ್ನು ತುಂಬಾ ಸೀರಿಯಸ್ಸಾಗಿ ತೊಗೊಂಡು ನನಗೆ ಗೊತ್ತಿರೋರಿಗೆಲ್ಲ ನಾನು ಹೇಳ್ತೀನಿ ಅನ್ನೋದು ಒಂದು ಮಾತನ್ನೇ ಸೀರಿಯಸ್ಸಾಗಿ ತೊಗೊಂಡ್ರು ಅಂದರೆ ಅವರಿಗೆ ಏನು ಮಾಡೋಕ್ಕೂ ಕೂಡ ದಾರಿ ತೋರಿಸಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿನೇ ಇದೆಲ್ಲ ಕಾಮನಾಗಿ ಇದ್ದಿದ್ದೇನೆ, ಇದನ್ನೇ ಚಾಲೆಂಜ್ ಆಗಿ ತೊಗೊಂಡ್ರೆ ನಮ್ಮ ಯಶಸ್ಸಿನ ದಾರಿನೇ ಓಪನ್ ಆಗುತ್ತೆ ಅನ್ಬೋದು. ಹಾಗಾಗಿನೇ ನಮಗೆ ಬೇಕಾಗಿರೋರಾಗಿರ್ಬೋದು, ನಮಗೆ ಬೇಡವಾಗಿರೋರಾಗಿರ್ಬೋದು, ಯಾರಿಗೂ ಕೂಡ ನಮ್ಮಿಂದ ಒಳ್ಳೆಯದು ಮಾಡೋಕ್ಕಾಗೋದಿಲ್ಲ ಅಂದಮೇಲೆ ನಮ್ಮಿಂದ ಕೆಟ್ಟದನ್ನು ಕೂಡ ನಾವು ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಒಳ್ಳೇದು ಮಾಡೋಕ್ಕಾಗತ್ತಾ ಮಾಡಬೇಕು, ಬಿಟ್ಟರೆ ಕೆಟ್ಟದನ್ನು ಬಯಸ್ದಲೇ ಅವ್ರ ಪಾಡಿಗೆ ಅವರನ್ನು ಇರೋಕ್ಕೆ ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸು ಕಾಣೋಕ್ಕೆ ಏನನ್ನು ಮಾಡಬೇಕು ಅದರ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಹೇಳ್ತಾ ಹೋದರೆ ಇವತ್ತಿನ ವಿಡಿಯೋದಲ್ಲಿ ಇದನ್ನೇ ಮಾತಾಡ್ತಾನೆ ಇರ್ತೀನಿ, ಮಾತಾಡಿದ್ದನ್ನೇ ಪದೇ ಪದೇ ಮಾತಾಡ್ತೀನೋ ಏನೋ ನನಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿನೇ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಚಿಕ್ಕದಾಗಿರುವಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಂಡಿದ್ದೀನಿ ಅಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಳ್ತೀನೋ, ಗುಡ್ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಳ್ತೀನೋ ಅಂತ ಕಾಯ್ತಾ ಇರಿ. ಇನ್ನೊಂದು ವಿಚಾರದೊಂದಿಗೆ, ಇನ್ನೊಂದು ಆಲೋಚನೆಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ.